ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭರತ್. ದಿ ಡೆವಿಲ್ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ ತುಂಬಾ ಚೆನ್ನಾಗಿದೆ. ಯಾವ ರೇಂಜ್ಗಿದೆ ಅಂದ್ರೆ ಒಂದು ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ, ಮತ್ತೆ ಇನ್ನೊಂದು ಎರಡು ಶೇಡಲ್ಲಿ ಕಾಣಿಸ್ಕೊಂಡಿರೋದು ಒಂದು ಮುಗ್ಧನ ಪಾತ್ರ, ಮತ್ತೆ ಇನ್ನೊಬ್ರು ಲಂಡನ್ ಅಲ್ಲಿ ಹುಮನೈಸರ್ ಈ ತರ ಪಾತ್ರ. ಸೊ ಬಹುಶಃ ಆಡಿಯನ್ಸ್ಗೆ ತುಂಬಾ ಕಿಕ್ ಕೊಡುತ್ತೆ. ಒಂದೊಂದು ಡೈಲಾಗ್ನು ಯಾವ ರೀತಿ ಕಿರ್ಚಾಡ್ತಿದ್ರು, ಕೇಕೆ ಆಗ್ತಿದ್ರು ಅಂದ್ರೆ ಬಹುಶಃ ಒಂದು ದೊಡ್ಡ ಮಟ್ಟದ ಇದು ಸಕ್ಸಸ್ ಆಗುತ್ತೆ. ಈಗ ತಾನೇ ಇಂಟರ್ವಲ್ ಬಿಟ್ಟಿದ್ದಾರೆ. ಇಂಟರ್ವಲ್ ಅಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಆ ಟ್ವಿಸ್ಟ್ ಯಾವ ರೀತಿ ಇದೆ ಅಂದ್ರೆ ಒಂದು ಕ್ಯಾರೆಕ್ಟರೈಸೇಷನ್ ರಿಲೀಸ್ ಆಗುವಂಥದ್ದು, ಮತ್ತೆ ಬಹುಶಃ ಈ ಒಂದು ಆಂಗಲ್ ಅಲ್ಲಿ ದರ್ಶನ್ ಫ್ಯಾನ್ಸ್ ಅವರು ನೋಡಿರ್ಲಿಲ್ಲ. ಇವಾಗ ಅದು ರಿವೀಲ್ ಆಗ್ತಾ ಇದೆ. ಸಾಂಗ್ಸ್ನು ತುಂಬಾ ಕ್ಯಾಚಿಯಾಗಿ, ಆಮೇಲೆ ವಿಂಟೇಜ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ದರ್ಶನ್ ಸರ್ ಅವರು. ಅಂದ್ರೆ ಪೊರ್ಕಿ ಈ ಟೈಮಲ್ಲಿ ಇದ್ದಂತಹ ಒಂದು ಲುಕ್ ಕಂಡು ಬರುತ್ತೆ. ಇನ್ನೂ 2-3 ಸಾಂಗ್ ಇದೆ, ಇಂಟರ್ವಲ್ ಮಾತ್ರ ಬಿಟ್ಟಿರೋದು. ಬಹುಶಃ ತುಂಬಾ ಒಂದು ನೀಟ್ ಆಗಿದೆ. ಸ್ಕ್ರೀನ್ ಪ್ಲೇ, ಸ್ಕ್ರೀನ್ ಪ್ರೆಸೆನ್ಸು ಎಲ್ಲದೂ ಟಾಪ್ ನಾಚ್ ಇದೆ. 100% ಈ ವರ್ಷದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗುತ್ತೆ. ಇದು ಚೆನ್ನಾಗಿ ಎತ್ಕೊಳ್ಳುತ್ತೆ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಕಾಂಬಿನೇಷನ್ ಅಂತೂ ಟಾಪ್ ನಾಚ್ ಆಗಿದೆ. ನಿಜವಾಗ್ಲೂ ಸಿನಿಮಾ ಪಕ್ಕ ಇದು ಬ್ಲಾಕ್ ಬಸ್ಟರ್ ಆಗೇ ಆಗುತ್ತೆ. ಅವರ ಒಂದು ಕೆರಿಯರ್ ಅಲ್ಲಿ ಸ್ಕ್ರೀನ್ ಪ್ರೆಸೆನ್ಸ್ ಆಗ್ಬೋದು, ಸಾಂಗ್ ಆಗ್ಬೋದು, ಎಲ್ಲದು ತುಂಬಾ ಚೆನ್ನಾಗಿದೆ. ಅವರ ಒಂದು ವಿಂಟೇಜ್ ಲುಕ್ ಇಲ್ಲಿ ಎದ್ದು ಕಾಣುತ್ತೆ. ಹಳೇ ದರ್ಶನ್ ಸರ್ ಬಂದ್ರು ಅಂತ ಕಾಣಿಸ್ಬೋದು. ಡೆವಿಲ್ ಸಿನಿಮಾ 100% ಈ ವರ್ಷದ ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಥ್ಯಾಂಕ್ ಯು.